ಮಲಗಿದ್ದಾಗ ಅನೇಕ ಕನಸುಗಳನ್ನು ಕಾಣುತ್ತೀರಿ. ಕೆಲವೊಂದು ಕನಸುಗಳು ನಿಮ್ಮ ನಿತ್ಯ ಜೀವನದಲ್ಲಿ ನಡೆಯುವ ಘಟನೆಗಳಿಗೆ ಆಧಾರವಾಗಿರುತ್ತವೆ. ಇನ್ನು ಕೆಲವು ಕನಸುಗಳು ಮುಂದೆ ಸಂಭವಿಸುವ ಘಟನೆಗಳನ್ನು ಸೂಚಿಸುತ್ತವೆ. ಕನಸಿನಲ್ಲಿ ಈ 3 ಪಕ್ಷಿಗಳನ್ನು ಕಂಡರೆ ನಿಮ್ಮ ಅದೃಷ್ಟ ಬದಲಾಗಬಹುದು ಎನ್ನಲಾಗಿದೆ. ನಿಮ್ಮ ಕನಸಿನಲ್ಲಿ ನೀವು ಪಕ್ಷಿಯನ್ನು ನೋಡಿದರೆ ಭವಿಷ್ಯದಲ್ಲಿ ನಿಮ್ಮ ಸಮಯ ಬದಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಕನಸಿನ ಪುಸ್ತಕದ ಪ್ರಕಾರ ನೀವು ರಾತ್ರಿಯಲ್ಲಿ ಈ 3 ಪಕ್ಷಿಗಳ ಕನಸು ಕಂಡರೆ ಕುಬೇರನು ನಿಮ್ಮ ಮನೆಯ ಮೇಲೆ ಸಂಪತ್ತನ್ನು ಹೆಚ್ಚು ಮಾಡುತ್ತಾನೆ ಎನ್ನಲಾಗಿದೆ. ಈ 3 ಪಕ್ಷಿಗಳು ಮುಂದಿನ ದಿನಗಳಲ್ಲಿ ವ್ಯವಹಾರದಿಂದ ವ್ಯಾಪಾರ ಮತ್ತು ಉದ್ಯೋಗ ಬಡ್ತಿಗಳವರೆಗೆ ಎಲ್ಲವೂ ಯಶಸ್ವಿಯಾಗುತ್ತವೆ ಎಂದು ಸೂಚಿಸುತ್ತದೆ. ಮೊದಲನೇದಾಗಿ ಗಿಳಿ. ಗಿಳಿ ಕನಸಿನ ಪುಸ್ತಕದ ಪ್ರಕಾರ ಕನಸಿನಲ್ಲಿ ನೀವು ಗಿಳಿಯನ್ನು ನೋಡಿದರೆ ಅದು ನಿಮಗೆ ತುಂಬ ಒಳ್ಳೆಯ ಸಂಕೇತವಾಗಿದೆ. ಕನಸಿನಲ್ಲಿ ಗಿಳಿ ಕಾಣಿಸಿಕೊಂಡರೆ ಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶಿಸುತ್ತಾಳೆ ಎಂದು ಹೇಳಲಾಗಿದೆ. ಇದನ್ನು ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಎರಡನೆಯದಾಗಿ ಗೂಬೆ. ಗೂಬೆಯನ್ನು ಲಕ್ಷ್ಮೀ ದೇವಿಯ ವಾಹನವೆಂದು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ. ಆದ್ದರಿಂದ ನೀವು ಕನಸಿನಲ್ಲಿ ಗೂಬೆಯನ್ನು ನೋಡಿದರೆ ಅದು ಸಂಪತ್ತನ್ನು ಹೆಚ್ಚಿಸುತ್ತದೆ ಎನ್ನಲಾಗಿದೆ. ನೀವು ಬೆಳಗಿನ ಜಾವ ಗೂಬೆಯ ಕನಸು ಕಂಡರೆ ಶೀಘ್ರದಲ್ಲೇ ನಿಮಗೆ ಹಣ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಿರಿ. ಇದು ಹೆಚ್ಚಾಗಿ ಸಂಪತ್ತನ್ನು ನಿಮಗೆ ತಂದುಕೊಡುತ್ತದೆ ಎಂದು ಹೇಳಲಾಗಿದೆ. ಮೂರನೆಯದಾಗಿ ನವಿಲು. ನೀವು ರಾತ್ರಿ ಸಮಯದಲ್ಲಿ ನವಿಲಿನ ಕನಸು ಕಂಡರೆ ಅದು ನಿಮಗೆ ಬಹಳಷ್ಟು ಒಳ್ಳೆಯ ಸುದ್ದಿಗಳನ್ನು ತಂದುಕೊಡುತ್ತದೆ. ನವಿಲು ಪ್ರಚಾರವನ್ನು ಸಂಕೇತಿಸುತ್ತದೆ. ಅಂದರೆ ಕನಸಿನಲ್ಲಿ ನವಿಲನ್ನು ನೋಡುವುದರಿಂದ ಆ ವ್ಯಕ್ತಿಗೆ ಪ್ರಗತಿಯ ಹಾದಿ ಸುಲಭವಾಗುತ್ತದೆ. ಕನಸಿನ ಪುಸ್ತಕದ ಪ್ರಕಾರ ನೀವು ಕನಸಿನಲ್ಲಿ ನವಿಲನ್ನು ನೋಡಿದರೆ ಅದು ನಿಮ್ಮ ಸ್ಥಾನವನ್ನು ಹೆಚ್ಚಿಸಿಕೊಳ್ಳಲು ಅನುಕೂಲವಾಗುತ್ತದೆ ಎಂದು ಹೇಳಲಾಗಿದೆ. ಪೊರಕೆ. ಕನಸಿನಲ್ಲಿ ಪೊರಕೆ ನೋಡುವುದು ಬಹಳ ಶುಭ ಸಂಕೇತ. ಪೊರಕೆಯನ್ನು ನೋಡುವುದು ಎಂದರೆ ನಿಮ್ಮ ಅದೃಷ್ಟ ಶೀಘ್ರದಲ್ಲೇ ಬದಲಾಗಿದೆ ಎಂದು ಅರ್ಥ. ಯಾಕೆಂದರೆ ಪೊರಕೆಯಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ ಎಂದು ಹೇಳಲಾಗುತ್ತದೆ. ಹೀಗಾಗಿ ಕನಸಿನಲ್ಲಿ ಪೊರಕೆಯನ್ನು ನೋಡುವುದರ ಅರ್ಥ ಲಕ್ಷ್ಮಿಯನ್ನು ನೋಡಿದಂತೆ. ಅದು ನಿಮ್ಮ ಅದೃಷ್ಟವನ್ನು ಬದಲಾಯಿಸಲಿದೆ. ಖಾಲಿ ಪಾತ್ರೆ. ಕನಸಿನಲ್ಲಿ ಖಾಲಿ ಪಾತ್ರೆಯನ್ನು ನೋಡುವುದು ತುಂಬ ಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಕನಸಿನಲ್ಲಿ ಕಂಡರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಆಗಮಿಸುತ್ತಾಳೆ ಎಂದರ್ಥ. ಇದು ಆರ್ಥಿಕ ಲಾಭದ ಸಂಕೇತವೂ ಆಗಿದೆ. ನಿಮ್ಮ ಹಾಳಾದ ಕೆಲಸ ಮತ್ತೆ ಚೇತರಿಸಿಕೊಳ್ಳಲಿದೆ. ಚಿನ್ನ ಮತ್ತು ಬೆಳ್ಳಿ. ನಿಮ್ಮ ಕನಸಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ನೋಡುವುದು ಎಂದರೆ ಭವಿಷ್ಯದಲ್ಲಿ ನೀವು ಸಂಪತ್ತು, ಯಶಸ್ಸು ಮತ್ತು ಸಮೃದ್ಧಿಯನ್ನು ಪಡೆಯಲಿದ್ದೀರಿ ಎಂದರ್ಥ. ಶೀಘ್ರದಲ್ಲೇ ನಿಮ್ಮ ಕಠಿಣ ಪರಿಶ್ರಮದ ಫಲ ಸಿಗುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಎಂದರ್ಥವಾಗಿದೆ. ವಿಡಿಯೋ ನೋಡಿದ ತಕ್ಷಣ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.